ಪ್ರಭು ಶ್ರೀರಾಮಚಂದ್ರ, ನಿನ್ನ ಅಡಿದಾವರೆಗಳಲ್ಲಿ ವಂದಿಸಿಕೊಳ್ತಾ ಇದ್ದೇನೆ. ರಾಮ ಎನ್ನುವಂತಹ ಈ ಎರಡು ಅಕ್ಷರವನ್ನು ಹೇಳುತ್ತಾ ಈ ಹನುಮನ ಜೀವನವನ್ನೇ ಸಾರ್ಥಕನ್ನಾಗಿ ಪಡಿಸಿಕೊಂಡವನಾಗಿದ್ದೇನೆ ಪ್ರಭು. ಅಂದು ಪಂಪಾ ತೀರದಲ್ಲಿ ನಿಮ್ಮ ದರುಶನದ ವಾಕ್ಯದಿಂದ ಪುನೀತನಾದವ ಈ ಹನುಮಂತನಿದ್ದಾನೆ. ನನ್ನ ಕಿವಿಯಲ್ಲಿರುವಂತಹ ಒಂಟಿ ಕುಂಡಲ ಹಾಗೂ ಬಂಗಾರದ ಯಜ್ಞೋಪವಿತ್ರವನ್ನು ಗುರುತಿಸಿದವರು ನೀವಿದ್ದೀರಿ. ಅಂದು ನನ್ನವೇ ಆಡಿದಂತಹ ಮಾತು, ಮಗು ನಿನ್ನ ಮೌಢ್ಯ ಎನ್ನುವುದು ಹೋಗಬೇಕಂತ ಹೇಳಿದ್ರೆ ನಿನ್ನಲ್ಲಿರುವಂತಹ ಈ ಪವಿತ್ರ ವಸ್ತುಗಳು ಯಾರು ಗುರುತಿಸುತ್ತಾರೋ ಅವರಿಂದ ಮಾತ್ರ ಆ ಮೌಢ್ಯವನ್ನು ಹೋಗಲಿಕ್ಕೆ ಸಾಧ್ಯ ಉಂಟು. ಅವನಲ್ಲೇ ನೀನು ಕೇಳಿಕೊಳ್ಳಬೇಕು, ನಿನ್ನ ಸೇವೆ ಮಾಡುವಂತಹ ಭಾಗ್ಯವನ್ನು ಕರುಣಿಸು ಎನ್ನುವುದಾಗಿ. ಹಾಗಾಗಿ ಒಂಟಿ ಕುಂಡಲವನ್ನ ಬಂಗಾರದ ಯಜ್ಞೋಪವಿತ್ರವನ್ನು ಗುರುತಿಸಿದವ ನೀನಿದ್ದೀಯ ತಂದೆ. ಅಂದೇ ನಿನ್ನ ಪಾದಕಮಲಕ್ಕೆ ಬಿದ್ದು ಕೇಳಿಕೊಂಡೆ, ಪ್ರಭು ಈ ಯುಗದಲ್ಲಿ ನಿನ್ನ ಸೇವೆ ಮಾಡುವಂತಹ ಭಾಗ್ಯ ಈ ಹನುಮನಿಗೆ ಕರುಣಿಸು ಎನ್ನುವುದಾಗಿ ಕೇಳಿಕೊಂಡೆ. ಆ ಕ್ಷಣಕ್ಕೆ ಆಗಬಹುದೆನ್ನುವುದಾಗಿ ನನ್ನನ್ನು ಹತ್ತಿರ ಕರೆದು ಅಪ್ಪಿ ಮುದ್ದಾಡಿ ನಿನ್ನ ಸೇವೆ ಮಾಡುವಂತಹ ಭಾಗ್ಯವನ್ನು ಕರುಣಿಸಿದವ ನೀನಾಗಿದ್ದೀಯ ತಂದೆ. ಅಂದಿನಿಂದ ನಿನ್ನ ಸೇವೆಯನ್ನ ಮಾಡುತ್ತಾ ಬಂದೆ. ಆದರೆ ರಾಮ ನಿರ್ಯಾಣ ಕಾಲದಲ್ಲಿ, ಪ್ರಭು ಇನ್ನು ನಿನ್ನ ಸೇವೆ ಭಾಗ್ಯ ನನಗೆ ಯಾವಾಗ ಕರುಣಿಸುತ್ತೀಯ ಎನ್ನುವುದಾಗಿ ಕೇಳಿದೆ. ಆ ಕ್ಷಣಕ್ಕೆ ನನ್ನನ್ನು ಕರೆದು ಹೇಳಿದ್ರಿ, ಮಗು ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರ ಎತ್ತಿದ್ರು ಸಹಿತ
ನಿನಗೆ ರಾಮನಾಗಿ ನಾನು ಕಾಣಿಸಿಕೊಳ್ತೇನೆ ಎನ್ನುವುದಾಗಿ, ಅಲ್ಲಿವರೆಗೆ ಮೇವಲ್ಲಿ ರಾಮಧ್ಯಾನದಲ್ಲಿ ನೀನಿರು ಎನ್ನುವುದಾಗಿ. ಆದ್ರೆ ಅದೆಷ್ಟೋ ದಿನಗಳು ಕಳೆದು ಹೋಯಿತು ಪ್ರಭು. ಇದುವರೆಗೆ ನಿನ್ನ ಪಾದ ದರ್ಶನ ಭಾಗ್ಯವನ್ನು ಕರುಣಿಸು ನಿನ್ನ ಇದುವರೆಗೆ ನಿಮ್ಮ ಪಾದ ದರ್ಶನ ಭಾಗ್ಯವನ್ನ ಈ ಹನುಮನಿಗೆ ನೀವು ಕರುಣಿಸಲಿಲ್ಲ. ಹಾಗಾಗಿ ನಿಮ್ಮಲ್ಲಿ ನಿಮ್ಮ ಪಾದ ದರ್ಶನವನ್ನು ಕರುಣಿಸುವಂತ ಹೇಳುವುದಕ್ಕೆ ನಾನು ಯಾರು ಪ್ರಭು? ಯಾಕೆಂತ ಕೇಳಿದ್ರೆ ನಿಮ್ಮ ಮನದಾಳದ ಇಚ್ಛೆ ನನಗೆ ದರ್ಶನ ಇರಬೇಕೆನ್ನುವುದಾಗಿ ಯಾವಾಗ ಉಂಟು? ಯಾರು ಅಲ್ಲ. ನಿಮ್ಮ ಮನದಿಚ್ಛೆ ಯಾವಾಗ ಉಂಟೋ ಆ ಕ್ಷಣಕ್ಕೆ ನಿಮ್ಮ ದರ್ಶನದ ಭಾಗ್ಯವನ್ನ ನನಗೆ ಕರುಣಿಸಿ. ಆದ್ರೆ ಅಲ್ಲಿಯ ತನಕ ಛಲ ಬಿಡದೆ ರಾಮ ಧ್ಯಾನದಲ್ಲಿ ಮೇವಲ್ಲಿ ಕುಳಿತಿರ್ತೇನೆ. ರಾಮ